ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಇವತ್ತು ಡೇ 3 ಆಫ್ ನಮ್ಮೂರಪ್ಪ. ಇವತ್ತು ಡೇ 3 ಬಂದುಬಿಟ್ಟು ಅದೇ ಮಟನ್, ಚಿಕನ್, ಕುರಿ ಅದೆಲ್ಲ ಕಡ್ದು ಚಿಕನ್ ಮಟನ್ ಮಾಡ್ಕೊಂಡು ತಿನ್ನೋದು. ಸೊ ಅದು ಕಡಿಯೋ ವಿಡಿಯೋ ಎಲ್ಲ ನನ್ನ ಹತ್ರ ಇಲ್ಲ. ಸೊ ಅದಕ್ಕೆ ನಾನು ಯಾವುದೋ ಒಂದು ಚಿಕ್ಕದು ಯಾರ ಹತ್ರನ ಸಂಪಾದನೆ ಮಾಡಿಕೊಂಡೆ, ಅವ್ರು ಕಟ್ ಮಾಡ್ತಿರೋದು ಸ್ಟೇಟಸಲ್ಲಿ ನೋಡಿ ಅದೊಂದು ಅಪ್ಲೋಡ್ ಮಾಡ್ತೀನಿ. ಮಿಕ್ಕಿದೆಲ್ಲ ಏನೇನಿದೆಯೋ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಡೇ 3 ಬಂದುಬಿಟ್ಟು ಅಮ್ಮಗೆ ಬಲಿ ಕೊಡಬೇಕು. ಬಲಿ ಕೊಟ್ಟು ಅವತ್ತೆಲ್ಲ ಫುಲ್ ಊರೂರೇ ಚಿಕನ್ ಮಟನ್ ಎಲ್ಲ ಮಾಡಿಕೊಂಡು ತಿಂದು ಆ್ಯಂಡ್ ನೈಟಲ್ಲಿ ಇದು ಆರ್ಕೆಸ್ಟ್ರಾ ಇರುತ್ತೆ ಅಷ್ಟೇ. ದಿನ ಎಲ್ಲ ಯಾರ ಮನೆಗೆ ಹೋದ್ರೂ ನಾವು ಊಟ ಮಾಡ್ಬೋದು. ಯಾರು ಏನಂದರೆ ಊಟ ಇಲ್ಲ ಅನ್ನೋದು ಏನೂ ಇಲ್ಲ. ಎಷ್ಟು ಜನನ ಬರಲಿ ಏರಿಯಾಗೂ ಪೆಂಡಲ್ ಹಾಕಿರ್ತಾರೆ. ಸೊ ಅಲ್ಲಿ ಬೇಕಾದರೂ ಯಾರು ಬೇಕಾದರೂ ಹೋಗಿ ತಿನ್ಬೋದು. ಯಾರು ಬರಬೇಡಿ, ನೀವು ಯಾರು, ಎಲ್ಲಿಂದ ಬಂದ್ರಿ, ನಿಮ್ಮನ್ನ ಯಾರು ಕರೆದ್ರು ಅಂತೆಲ್ಲ ಯಾರು ಏನೂ ಹೇಳಲ್ಲ. ಎಷ್ಟು ಸತಿ ಬೇಕಾದರೂ ತಿನ್ಬೋದು, ಯಾವಾಗ ಬೇಕಾದರೂ ಹೋಗಿ ತಿನ್ಬೋದು, ಯಾರು ಬೇಕಾದರೂ ಹೋಗಿ ತಿನ್ಬೋದು. ಲೈಕ್ ಈ ಹಬ್ಬದ ಟೈಮಲ್ಲಿ. ಸೊ ಅದು ವೀಡಿಯೋಸ್ ಎಲ್ಲ ನನ್ನ ಹತ್ರ ಇಲ್ಲ. ಅಂದರೆ ಬೇರೆ ಅವರು ಅನಾದಾನ ಮಾಡಿರೋ ವೀಡಿಯೋಸ್ ಎಲ್ಲ ಇದೆ. ಬಟ್ ಐ ಡೋಂಟ್ ವಾಂಟ್ ಟು ಪೋಸ್ಟ್ ಅದೆಲ್ಲ. ಅದು ತುಂಬ ಓವರ್ ಆಗುತ್ತೆ. ಬಟ್ ಹಬ್ಬ ಹಂಗಿರುತ್ತೆ. ದಿನ ಮಾರ್ನಿಂಗಿಂದ ಸಂಜೆ ಗಂಟ ಕುರಿ ಎಲ್ಲ ಕಡ್ದಿರೋದು, ಕೋಳಿ ಎಲ್ಲ ಕಡ್ದಿರೋದನ್ನ ಅವ್ರವ್ರಿಗೆ ಎಷ್ಟೆಷ್ಟು ಅವ್ರಿಗೆ ಕೆಪಾಸಿಟಿ ಇದೆಯೋ ಅಷ್ಟು ಊಟ ಮಾಡಿ ಹಂಚ್ತಾರೆ. ಅದಾದಮೇಲೆ ನೈಟ್ ಆರ್ಕೆಸ್ಟ್ರಾ ಇರುತ್ತೆ. ಸೊ 3rd ಡೇ ಫುಲ್ ಹಿಂಗಿರುತ್ತೆ ನಮ್ಮೂರ ಹಬ್ಬದ್ದು. ಸೊ ಅದರಲ್ಲಿ ಕೋಳಿ ಕಡಿಯೋದೆಲ್ಲ ಇಲ್ಲ ಅಂತ ಹೇಳಿದ್ನಲ್ಲ. ಸೊ ಆರ್ಕೆಸ್ಟ್ರಾದಿದೆ, ಅದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ಬನ್ನಿ ಹೋಗೋಣ. ನೋಡಿ, ತೇರು ನಿಲ್ಸಿರ್ತಾರಲ್ಲ ಕಟ್ಬಿಟ್ಟು ಅಲ್ಲಿ ಈ ಥರ ಬಲಿ ಕೊಡ್ತಾರೆ ಡೇ 3 మాటలు పోయాకాయలంటారా? వాళ్ళ నాకేం తెలుసు, తెలియదు. వాళ్ళు ఇంకా ఆడే ఉండాల. ಸೊ ನೋಡಿ, ನೈಟ್ ಅದು ಎಷ್ಟು ಜನ ಇದ್ದಾರೆ ಅಂತ. ಬೆಳಗ್ಗೆ ಕೆಲಸಕ್ಕೆಲ್ಲ ಹೋಗೋರು ಈ ಥರ ನೈಟಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ. ನೈಟೆಲ್ಲ ಪೂಜೆ ಮಾಡ್ತಾರೆ, ಮಾಡಿಕೊಂಡು ಹಂಗೆ ಹೋಗಿ ಆರ್ಕೆಸ್ಟ್ರಾ ನೋಡೋದು. ನಾವು ಕೂಡ ಇವಾಗ ಆರ್ಕೆಸ್ಟ್ರಾ ನೋಡೋಕೆ ಬಂದ್ರಿ. ಇಲ್ಲಿ ಅಮ್ಮ ಕಳಶ ಹತ್ರ ತೇರ್ ಮೇಲೆ ಲೈಟ್ ಹಾಕಿದ್ರು. ನಮ್ಮಮ್ಮ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಫೋಟೋ ಹಿಡಿತವ್ರೆ. ನಾವು ನಮ್ಮಮ್ಮನ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಸೊ ದೇವ್ರ ಡ್ಯಾನ್ಸ್ ಆಡೋದು ಯಾರು ಫುಲ್ಲು ನೋಡೋಕ್ಕೆ ಆಗಲ್ಲ. ಬಿಕಾಸ್ ಅಲ್ಲಿ ಡ್ಯಾನ್ಸ್ ನೋಡೋ ಟೈಮಲ್ಲಿ ಇಲ್ಲಿ ಹಿಂದೆ ಯಾರಿಗಾನೋ ಒಬ್ರು ದೇವ್ರು ಬಂದಿರುತ್ತೆ. ಎಷ್ಟು ಬರೋದೆಷ್ಟು ನಿಜನೋ ಇಲ್ವೋ ಗೊತ್ತಿಲ್ಲ. ಬಟ್ ಎವ್ರಿ ಒನ್ ಬಿಲೀವ್ ದಟ್ ಬಂದಿದೆ ಅಂತ. ಬಟ್ ಅದೊಂಥರ ನಂಬಿಕೆ, ನಮಗೆ ಖುಷಿ ಆಗುತ್ತೆ.
ಆರ್ಕೆಸ್ಟ್ರಾ ಎಲ್ಲ ನೋಡಿಕೊಂಡು ನಾನು ನಮ್ಮ ಅಕ್ಕ ನನ್ನ ತಂಗಿ ಬಿಂದು ಹೋಗ್ತಾಯಿದ್ದೀವಿ. ನಮ್ಮ ಅಮ್ಮವರೆಲ್ಲ ಬೇಗ ಹೋಗ್ಬಿಟ್ರು. ಸೊ ನಾವು ಇವಾಗ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಊಟ ಮಾಡಿ ಮಲ್ಕೊಳೋದು. ಹೆಂಗಿತ್ತು ಆರ್ಕೆಸ್ಟ್ರಾ? ಸೂಪರ್ ಆಗಿತ್ತು ಗೈಸ್, ಸಖತ್ತಾಗಿತ್ತು. ಇವತ್ತೇ ಫಸ್ಟ್ ಟೈಮ್ ನಾವು ಈ ಥರ ಫುಲ್ಲು ನೋಡಿದ್ದು. ಮುಂಚೆ ಎಲ್ಲ ಅರ್ಧಕ್ಕೆ ಹೋಗ್ಬಿಡ್ತಾಯಿದ್ರಿ. ಈ ಸತಿ ಫುಲ್ ನೋಡಿ ನಾವು 3 ಜನ ನೋಡಿ ರೋಡಲ್ಲಿ ಏಕಾಂತವಾಗಿ ನಡ್ಕೊಂಡು ಹೋಗ್ತಿದ್ವಿ. ಆರ್ಕೆಸ್ಟ್ರಾ ಮಾತ್ರ ಬಿಂದು ಹೆಂಗಿತ್ತು? ಇನ್ನೇನ ಹೇಳ್ತೀಯಾ ಹಬ್ಬ ಬಗ್ಗೆ? ನಂಗೆ ಇಷ್ಟ ಆಗಿರೋ ಪಾತ್ರ ಅಂದರೆ ದೇವ್ರು ಬಂದು ಡ್ಯಾನ್ಸ್ ಮಾಡಿದ್ದು ಸಖತ್ತಾಗಿತ್ತು. ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ, ಆದಷ್ಟು ನೋಡಿ ಮತ್ತು ನೀವು ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. ಹಿಡ್ಕೊಂಡು ಹೋಗ್ತಿರೋ ರೋಡ್ ನೋಡಿ ಗೈಸ್ ಹೆಂಗಿದೆ. ಫುಲ್ಲು ಲೈಟಿಂಗ್. ನಮ್ಮೂರೆಲ್ಲ ಈ ಥರನೇ ಫುಲ್ ಲೈಟಿಂಗ್ ಹಾಕಿರ್ತಾರೆ. ಫುಲ್ಲು ಲೈಟಿಂಗ್ಸೇ. ಆ್ಯಂಡ್ ನೋಡಿ ಇದು ಬಂದ್ಬಿಟ್ಟು ನನ್ನ ದೊಡ್ಡ ಡ್ರೀಮ್ ಆಯಿತಾ. ತುಂಬ ಅಂದರೆ ತುಂಬ ದಿವಸ ಆಗಿತ್ತು ಈ ಥರ ಎಲ್ಲ ಕೂತಿ ಮಾತಾಡಿ. ಐ ವಾಂಟೆಡ್ ದಿಸ್. ತೇರು ಹೆಂಗೆ ಬರ್ತಿದ್ದೀವಿ ಅಂತ. ನಮ್ಮ ತೇರನ್ನ ಅಲ್ಲಲ್ಲಿ ನಿಲ್ಲಿಸಿ ಪೂಜೆಗಳು ಮಾಡ್ತೀವಿ. ನೋಡಿ ಇಲ್ಲೇನು ಕಾಣಿಸ್ತಿದೆ, ಇಲ್ಲಿ ಗಂಟ ಜನನೇ ಬರೋದು. ಇದಕ್ಕೆ ಮೇಲೆ ಎತ್ಗಳು ಕಟ್ತಾರೆ. ಸೊ ಇಲ್ಲಿ ಗಂಟ ತೇರು ಏನು ಬಂದಿದೆ, ಜನಗಳು ಬಂದು ಇಲ್ಲಿ ಅಂದರೆ 2ನೇ ಸತಿ ನಿಲ್ಲಿಸಿ ಪೂಜೆ ಮಾಡ್ತಾರೆ. ಚಕ್ರಕ್ಕೆ ಅಮ್ಮಕ್ಕೆ ಎಲ್ಲ ಪೂಜೆ ಮಾಡಿ ದೃಷ್ಟಿ ತೆಗೆದು ಅದಾದಮೇಲೆ ಇಲ್ಲಿಂದ ಎತ್ಗಳು ಕಟ್ಟಿ ಎತ್ತಲ್ಲಿ ಹೇಳ್ಕೊಂಡು ಹೋಗೋದು. ಸೊ ಇವಾಗ ಅಲ್ಲಿ ಪೂಜೆ ಮಾಡ್ತಾರೆ ನೋಡಿ. ಪೂಜೆ ಎಲ್ಲ ಮಾಡೋ ಹೊತ್ತಿಗೆ ಎತ್ತೆಲ್ಲ ರೆಡಿ ಮಾಡಿಕೊಂಡು ಎತ್ತೆಲ್ಲ ಕಟ್ಟಿ ಅದನ್ನು ಎಳ್ಕೊಂಡು ಹೋಗ್ತಾರೆ. ಇವಾಗ ಎತ್ತು ಕಟ್ಟಿ ಕಟ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಇವಾಗ ಒಂಟೆ ಮತ್ತು ಆನೆ ಎಲ್ಲ ಕರೆಸಿದ್ರು. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ದೊಡ್ಡಮಂಗ್ಲದಲ್ಲಿ ಒಂಟೆನ ಮತ್ತು ಆನೆನೆಲ್ಲ ಕರೆಸಿದ್ದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಪ್ಲ್ಯಾನ್ ಯಾರು ಕೊಟ್ಟರೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಒಂಟೆ ಆನೆ ಎಲ್ಲ ಕರೆಸಿದ್ರು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿತ್ತು. ಕ್ರೌಡ್ ಅಂತೂ ಹೇಳೋದೇ ಬೇಡ. ತುಂಬ ಅಂದರೆ ನಮ್ಗೆ ನಾರ್ಮಲಾಗಿ ತುಂಬ ಬರ್ತಿದ್ರು ಕ್ರೌಡು. ಈ ಸತಿ ಅದಕ್ಕೆ ಡಬಲ್ ಬಂದಿದೆ ಅಂತ ಹೇಳ್ಬೋದು. ಫಸ್ಟು ಆನೆನ ಕಳಿಸಿ ಅದಾದಮೇಲೆ ಆನೆಯಿಂದ ಒಂಟೆಯಿಂದ ಮೇಲೆ ಎತ್ತನ್ನ ಈ ಥರ ಎಳ್ಕೊಂಡು ಹೋಗ್ತಿದ್ದಾರೆ. ಹಿಂದೆ ಇವಾಗ ಆಲ್ರೆಡಿ ಕಟ್ಟಿರ್ತಾರೆ ತೇರಿಗೆ. ಅಲ್ಲಿ ಸೆಕೆಂಡ್ ಏನು ಪೂಜೆ ಆಯಿತು ನೋಡಿ. ಇವಾಗ ಕ್ಲಿಯರಾಗಿ ನೋಡ್ಬೋದು. ಎತ್ತಲ್ಲಿ ಕಟ್ಬಿಟ್ಟು ತೇರನ್ನ ಎಳೀತಾ ಇದ್ದಾರೆ. ಆ್ಯಂಡ್ ಎತ್ತನ್ನ ಯಾರ್ಯಾರು ತಂದಿರ್ತಾರೋ ಸೊ ಅವ್ರನ್ನ ಪಕ್ಕದಲ್ಲೇ ನಿಲ್ಲಿಸಿರ್ತಾರೆ. ಬಿಕಾಸ್ ಎತ್ತು ಯಾರು ಸಾಕಿರ್ತಾರೋ ಅವ್ರು ಮಾತ್ರ ಮಾತು ಕೇಳುತ್ತಲ್ವ, ಬೇರೆ ಯಾರಿಗೂ ತೊಂದರೆ ಆಗ್ದಿರಂಗೆ ಅವ್ರು ಇರ್ತಾರೆ. ಆ್ಯಂಡ್ ಇಲ್ಲಿ ನಾವು ತೇರು ಈ ಜಾಗದಿಂದ ಮುಂದೆ ಹೋಗೋ ಗಂಟ ವೆಯ್ಟ್ ಮಾಡ್ತೀವಿ. ಇಲ್ದಾದ್ಮೇಲೆ ತೇರದ್ದು ಹಿಂದೆ ಗಡೆಯಿಂದ ನಾವು ಯಾವಾಗಲೂ ಬರೋದು. ಮುಂದೆ ಎತ್ತೆಲ್ಲ ಇರುತ್ತಲ್ವ, ಆ ವಾಲಕಗಳು ಇಟ್ಕೊಳಕ್ಕೆ ಬಿಡೋಲ್ಲ. ಆ್ಯಂಡ್ ಮುಂದೆ ಎಲ್ಲ ಗೊತ್ತಿರೋರೇ ತುಂಬ ಜಾಸ್ತಿ ವಾಲಕಗಳು ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ನಾವು ಪ್ರತಿ ಸತಿ ತೇರ್ ಹಿಂದೆ ಫಸ್ಟಲ್ಲೇ ವಾಲಕಗಳನ್ನ ಇಟ್ಕೊಂಡು ಇಲ್ಲಿ ವಾಲಕ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಅಮ್ಮ ಹೋಗಿ ತಲುಪೋ ಗಂಟ ನಾವು ಯಾರು ಅಂದರೆ ನಮ್ಮ ಮನೇಲಿ ಯಾರೂ ಬಿಟ್ಟು ಹೋಗಲ್ಲ.
ನೋಡಿದ್ರಲ್ಲ ಎಷ್ಟು ಮುದ್ದಾಗಿದೆ, ನಂಗೆ ಪ್ರಾಣಿಗಳಂದರೆ ಸಖತ್ ಇಷ್ಟ. ಅದೆಷ್ಟು ಮುದ್ದಾಗಿದೆ ಅಂದರೆ ನಂಗೆ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ಆನೆ ಅಂತೂ. ಆ್ಯಂಡ್ ಹೋಗೋ ಗಂಟ ಯಾರಿಗೂ ಒಂಚೂರು ತೊಂದರೆ ಮಾಡಿಲ್ಲ. ತುಂಬ ಜನ ಹೋಗಿ ಅದ್ರ ಹತ್ರ ಫೋಟೋ ಇಟ್ಕೊಳೋದು ಅದು ಇದು ಎಲ್ಲ ಮಾಡಿದ್ರು. ಬಟ್ ಸ್ವಲ್ಪ ಆನೆಗಳು ಆ ಥರ ಎಲ್ಲ ಮಾಡಿದ್ರೆ ಅಗ್ರೆಸಿವ್ ಆಗುತ್ತೆ, ಆ ಥರ ಎಲ್ಲ ಇರುತ್ತೆ. ಬಟ್ ಈ ಆನೆ ಆ ಥರ ಏನೂ ಮಾಡಿಲ್ಲ, ಎಲ್ಲರ ಜೊತೆ ಚೆನ್ನಾಗೇ ಇತ್ತು, ಫೋಟೋ ಎಲ್ಲ ಚೆನ್ನಾಗಿ ಇಸ್ಕೊಳ್ತು. ಯಾಕಂದರೆ ಫಸ್ಟ್ ಆಫ್ ಆಲ್ ಈ ಹಬ್ಬದಲ್ಲಿ ಜಾಸ್ತಿ ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಜನ ಜಾಸ್ತಿ ಇರುತ್ತೆ. ಬಟ್ ಅದು ಒಂಚೂರು ಪ್ಯಾನಿಕ್ ಆಗ್ದಿರ ಆರಾಮಾಗಿ ಅವ್ರು ಹೇಳಿದ್ದೆಲ್ಲ ಅಂದರೆ ಅದನ್ನು ಕರ್ಕೊಬಂದಿದ್ರಲ್ಲ ಆ ಮಾಲೀಕ ಹೇಳಿದ ಥರ ಅದು ಕೇಳಿಕೊಂಡು ಎಷ್ಟು ಚೆನ್ನಾಗಿತ್ತಂದರೆ ನಿಜ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲದಕ್ಕಿಂತ ಹೈಲೈಟ್ ಪಾರ್ಟ್ ಅಂದರೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅಲ್ಲೊಂದು ಗ್ರೌಂಡ್ ಇದೆ ಉಸ್ಕೂರ್ ಹತ್ರ. ಆ ಗ್ರೌಂಡಲ್ಲಿ ನಾವು ಫಸ್ಟ್ ತೇರು ನಿಲ್ಲಿಸ್ತಾಯಿದ್ರಿ, ಬಟ್ ಇವಾಗ ಅಲ್ಲಿ ಜಾಗ ಇಲ್ಲ ಅಂತ ನಿಲ್ಲಿಸಲ್ಲ. ಸೊ ಆ ಜಾಗದಲ್ಲಿ ಆನೆನ ನಿಲ್ಲಿಸಿದ್ರು, ಬಟ್ ಅಲ್ಲಿಗೆ ಆನೆ ಲಾಸ್ಟ್ ಆಯಿತು. ಆ ಜಾಗದಲ್ಲಿ ಅಮ್ಮಗೆ ಅದು ಸೊಂಡ್ಲೆತ್ತಿ ಕೂಗೋ ಥರ ಇತ್ತಿತ್ತು, ಅದಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಫಸ್ಟ್ ಸಲ ಬರೀ ಸೊಂಡ್ಲಲ್ಲೇ ಮಾಡ್ತು, ಮತ್ತು ಸೆಕೆಂಡ್ ಟೈಮ್ ಸೊಂಡ್ಲಿಗೆ ಹಾರ ಹಾಕ್ಕೊಂಡು ಅಮ್ಮಗೆ ಹಾಕಬೇಕು ಅಂತ ಮತ್ತೆ ಇನ್ನೊಂದು ಸತಿ ಆ ಥರ ಸೊಂಡ್ಲೆತ್ತಿ ನಮಸ್ಕಾರ ಮಾಡೋ ಥರ ಮಾಡ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲ ಮುಗಿಸ್ಕೊಂಡು ಎಷ್ಟು ಮುದ್ದಾಗಿ ಹಿಂದೆ ಹೋಗ್ತಿದ್ದೆ, ಅದು ಒಂಚೂರು ಏನೂ ಮಾಡ್ದಿರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಟೈಮಲ್ಲಿ ಇದು ಹೇಳ್ಬೇಕೋ ಬೇಡವೋ ನನಗೆ ನಿಜ ಗೊತ್ತಿಲ್ಲ, ಬಟ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತಿದ್ದೀನಿ. ಲಾಸ್ಟ್ ಟೈಮು ನಮ್ಮ ತೇರು ಬಿದ್ದೋಗಿತ್ತು, ನಿಮ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬಟ್ ಯಾರಿಗೂ ಏನೂ ಆಗಿದ್ದಿಲ್ಲ, ಮೈನರ್ ಡ್ಯಾಮೇಜಸ್ ಅಂದರೆ ಫ್ರ್ಯಾಕ್ಚರ್ಸ್ ಆಗಿತ್ತು ಅಷ್ಟೇ. ಅದು ಬಿಟ್ಟು ಯಾರಿಗೂ ಏನೂ ಪ್ರಾಣ ಅಪಾಯ ಅಂತೂ ಆಗೇ ಇದ್ದಿಲ್ಲ. ಈ ಸಲ ತೇರು ಬಿದ್ದಿದ್ದ ಜಾಗನ ದಾಟಿದಾಗ ಪ್ರತಿಯೊಬ್ಬರ ಕಣ್ಣಲ್ಲೂ ಕಣ್ಣೀರಿತ್ತು. ಆಲ್ಮೋಸ್ಟ್ ಎಲ್ಲರೂ ಹತ್ರು. ನಾವು ಆ ಥರ ಲಾಸ್ಟ್ ಟೈಮ್ ಬಿದ್ದ ಮೇಲೆ ಮತ್ತೆ ತೇರು ಕಟ್ಟಿದ್ರಿ, ಬಟ್ ಅಷ್ಟು ಖುಷಿ ಆಗಿಲ್ಲ, ಒಂದು ಸಂಕಟ ಅನ್ನೋದಿತ್ತು. ಬಟ್ ಈ ಸರ್ತಿ ಮಾತ್ರ ಆ ಅಮ್ಮ ಎಷ್ಟು ನಮಗೆ ಅಳಿಸಿದ್ರು ಅಷ್ಟೇ ಖುಷಿ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ತೇರು ಕೊನೆ ಗಂಟ ದೇವಸ್ಥಾನ ಗಂಟ ತಲುಪಿದೆ. ಎಷ್ಟು ಜನ ಇಲ್ಲಿ ದೇವ್ರನ್ನ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಆಲ್ಮೋಸ್ಟ್ ನಮ್ಮ ದೊಡ್ಡಮಂಗ್ಲ ಮತ್ತು ಸುತ್ತಮುತ್ತ ಉಸ್ಕೂರು ಸುತ್ತಮುತ್ತ ಇರೋ ಪ್ರತಿಯೊಬ್ಬರು ಮಧುರಮ್ಮನ ನಂಬ್ತೀವಿ. ಆ ಅಮ್ಮಗೆ ಅಷ್ಟು ಶಕ್ತಿ ಇದೆ. ಆ್ಯಂಡ್ ಈ ಸತಿ ಅಮ್ಮ ಉಸ್ಕೂರು ತಲುಪ್ತಾ ಇರೋದಕ್ಕೆ ತುಂಬ ಅಂದರೆ ತುಂಬ ಫುಲ್ ಖುಷಿ ಪಡ್ತಾಯಿದ್ದೀವಿ, ಪ್ರತಿಯೊಬ್ಬರು ಖುಷಿ ಪಡ್ತಾಯಿದ್ದೀವಿ. ಆ್ಯಂಡ್ ಈ ಸಲ ಕುರ್ಚು ನೋಡೋದಕ್ಕೆ ಅಂದರೆ ನಮ್ಮ ತೇರನ್ನ ನೋಡೋದಕ್ಕೆ ತುಂಬ ಅಂದರೆ ತುಂಬ ಡಿಸ್ಟಿಕ್ಸ್ನಿಂದ ಎಲ್ಲ ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಬಂದು ಡ್ರೋನಲ್ಲಿ ಅವ್ರ ವ್ಲಾಗ್ಸಲ್ಲಿ ಅವ್ರ ವೀಡಿಯೋಸಲ್ಲಿ ಎಲ್ಲ ಹೋಗ್ಲಿ ಅವ್ರು ಖುಷಿಪಟ್ಟು ಜಾತ್ರೆ ಬಗ್ಗೆ ಎಲ್ಲ ಮಾತಾಡಿ ತುಂಬ ಅಂದರೆ ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದಾರೆ. ಅದೆಲ್ಲ ನೋಡಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಈ ಥರ ಯಾರೆಲ್ಲ ಬೇರೆ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆಲ್ಲ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಅದಾದಮೇಲೆ ಪ್ರತಿ ವರ್ಷ ಹಬ್ಬಕ್ಕೆ ಬರಬೇಕು, ಬಂದು ಅವ್ರ ಹಬ್ಬ ಅನ್ನೋ ಥರ ಅವರು ಆಚರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ಯಾರೆಲ್ಲ ಬಂದಿದ್ರಿ ಅಕಸ್ಮಾತ್ ಈ ವಿಡಿಯೋ ನಿಮ್ಮ ಹತ್ರ ಅಂದರೆ ನಿಮ್ಮ ಗಂಟ ತಲುಪಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಹಬ್ಬ ಅಂತ. ಅಮ್ಮ ಇವಾಗ ಉಸ್ಕೂರು ಹತ್ತತ್ರ ಬಂದಿದ್ದಾರೆ. ಇನ್ನು ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಹಿಂದೆ ಅಮ್ಮ ಹೋಗಿ ತಲುಪ್ತಾರೆ.
ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಎಷ್ಟು ಜನ ಅಂದರೆ ಹೇಳೋಕ್ಕಾಗ್ದಿರೋಷ್ಟು ಜನ ಇದ್ದಾರೆ. ಆ್ಯಂಡ್ ಇಲ್ಲಿ ಬಂದಾಗ ಅಮ್ಮಗೆ ಫುಲ್ ಖುಷಿಯಾಗುತ್ತೆ ಏನೋ ಗೊತ್ತಿಲ್ಲ, ನಿಲ್ಲದೆ ಎಲ್ಲ ರಥ ಹೋಗ್ತಾನೇ ಇರುತ್ತೆ. ನಮಗಂತೂ ಫುಲ್ ಅಂದರೆ ಫುಲ್ ಖುಷಿ ಆಗ್ತಿದೆ. ಆ್ಯಂಡ್ ಈ ತೇರು ಕಟ್ಟೋದಕ್ಕೆ ಸುಮ್ಮನೆ ಆಗಲ್ಲ, ಅಲ್ಲಿ ಪ್ರತಿಯೊಂದು ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ ಹೆಂಗೆ ಹೋಗಬೇಕು ಹೆಂಗೆ ಬರಬೇಕು ಅಂತ. ಆ್ಯಂಡ್ ನಾವು ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ಒಂದು 3-4 ತೇರು ಬಂದಿತ್ತು. ಇವಾಗ ತೇರು ಕ್ಷೇಮವಾಗಿ ಬಂದು ಅವ್ರ ತವ್ರ ಮನೆ ಸೇರಿದೆ. ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಅಂತ ನೀವೇ ನೋಡ್ಬೋದು. ಮತ್ತು ಈ ತೇರು ಕಟ್ಟಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾವು ಇವತ್ತು ಇಷ್ಟು ಖುಷಿಯಾಗಿ ಅಮ್ಮನ ಇಲ್ಲಿ ಗಂಟ ಕರ್ಕೊಬಂದಿದ್ದೀವಿ ಅಂದರೆ ನೀವು ಪಟ್ಟಿರೋ ಶ್ರಮ. ಸೊ ಥ್ಯಾಂಕ್ ಯು ಆಲ್ ದೊಡ್ಡಮಂಗ್ಲ ಬಾಯ್ಸ್ ನಮಗೆ ಈ ಖುಷಿ ಕೊಟ್ಟಿರೋದಕ್ಕೆ. ಸೊ ಈಗ ತೇರೆಲ್ಲ ಬಿಟ್ಟಾಯ್ತಲ್ವ, ಅಲ್ಲಿಂದ ಪಾದಯಾತ್ರೆ ನಡ್ಕೊಂಡು ಹೋಗೋದೇನೋ, ತೇರಿಂದ ನಡ್ಕೊಂಡು ಹೋಗೋದು ಗೊತ್ತೇ ಆಗಲ್ಲ. ಮತ್ತೆ ವಾಪಸ್ ಬರೋದಿದೆಯಲ್ಲ ಕಷ್ಟ, ಯಾಕಂದರೆ ಅಲ್ಲಿ ಗಾಡಿ ಎಲ್ಲ ಅಲೋ ಮಾಡಲ್ವಲ್ಲ, ತುಂಬ ಟ್ರಾಫಿಕ್ ಆಗುತ್ತೆ, ಅಲ್ಲಿ ಬಿಡೋದೇ ಇಲ್ಲ. ಸೊ ಅದಕ್ಕೆ ನಡ್ಕೊಂಬರೋತ್ತಿಗೆ ಪ್ರತಿಯೊಬ್ಬರಿಗೂ ಫುಲ್ ಕಾಲು ನೋವು ಬಂದಿತ್ತು. ಬಂದು ಯಾವಾಗ ಮಲ್ಕೊತೀವೋ ಅನ್ನೋ ಥರ ಇತ್ತು, ಅಷ್ಟೊಂದು ಕಾಲು ನೋವು ಬಂದಿತ್ತು. ನಮ್ಮ ಚಿಕ್ಕ ವಯಸ್ಸಿನಿಂದನೂ ಹಿಂಗೆ ನಮಗೆ ಹಬ್ಬದಲ್ಲಿ ಇಷ್ಟ ಆಗ್ತಿರೋ ಒಂದು ಇದೆ ಅಂದರೆ ಅದು ಇದೆ, ತೇರನ್ನೆಲ್ಲ ಬಿಟ್ಟು ಮತ್ತೆ ಅಲ್ಲಿಂದ ವಾಪಸ್ ನಡ್ಕೊಂಬರೋದು. ಇದು ಬಂದುಬಿಟ್ಟು ಶುಕ್ರವಾರ ಮತ್ತು ಶನಿವಾರದ್ದು ವಿಡಿಯೋ, ಅಂದರೆ ಏನೇನಾಯಿತು ಅಂದ್ಬಿಟ್ಟು. ಶುಕ್ರವಾರ ಬಂದುಬಿಟ್ಟು ಕುರಿ ಎಲ್ಲ ಕಟ್ದು ಆರ್ಕೆಸ್ಟ್ರಾ ಮಾಡಿದ್ದು. ಆ್ಯಂಡ್ ಶನಿವಾರ ಬಂದು ಅಮ್ಮನ ಅವ್ರ ಮನೆಗೆ ತಲುಪಿಸಿದ್ದು. ಆ್ಯಂಡ್ ನಾಳೆ ಭಾನುವಾರ, ನಾಳೆಗೆ ಹಬ್ಬ ಎಂಡಾಗುತ್ತೆ. ಮತ್ತು ಅಮ್ಮ ಮತ್ತೆ ನಮ್ಮೂರಿಗೆ ಯಾವಾಗ ರಿಟರ್ನ್ ಬರುತ್ತೆ ಅಂದರೆ ಮಂಗಳವಾರ ರಿಟರ್ನ್ ಬರುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಮೀಟ್ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.